ಈ ವಿಡಿಯೋದಲ್ಲಿ ನಾನು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ಸ್ನ ಹೆಂಗೆ ರಿಮೂವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ನೀವು ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಶೂಟ್ ಮಾಡಿದರೆ, ರೈಟ್ ವೇಲಿ ನೀವು ಶೂಟ್ ಮಾಡಿದ್ರೆ ಹೆಂಗೆ ಕೀ ಔಟ್ ಮಾಡೋದು ಅಥವಾ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ಸ್ನ ನೀವು ನಿಮ್ಮ ವಿಡಿಯೋಸ್ಗಳಲ್ಲಿ ಹೆಂಗೆ ಯೂಸ್ ಮಾಡ್ಕೊಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ಸ್ ಏನಿದೆ ಅದಷ್ಟನ್ನು ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಅಗೇನ್ ಹೊಸ ಒಂದು ಕಾಂಪೋಸಿಷನ್ನ ನಾನು ಓಪನ್ ಮಾಡ್ತೀನಿ. ಸೊ ಈ ಒಂದು ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಟೈಪ್ ಮಾಡ್ತೀನಿ. ಬೇರೆ ಎಲ್ಲ ಸೆಟ್ಟಿಂಗ್ಸು ಓಕೆ, ಬೇರೆ ಏನು ಮುಟ್ಟಕ್ಕೆ ಹೋಗ್ಬಿಡಿ. ಡಿಫಾಲ್ಟ್ ನಾವೇನು ಹಿಂದಿನ ಕಾಂಪೋಸಿಷನ್ ಓಪನ್ ಮಾಡಿದ್ರು ಅದೇ ಸೆಟ್ಟಿಂಗ್ಸು ಇಲ್ಲೂ ಬರುತ್ತೆ. ಸೊ ಇದೇ ಸೆಟ್ಟಿಂಗ್ಸ್ ಇಲ್ಲಿ ನನಗೆ ನೆಕ್ಸ್ಟ್ ಓಕೆನ ಕ್ಲಿಕ್ ಮಾಡಿ ನೋಡ್ಬೋದು, ಕೆಳಗಡೆ ಗ್ರೀನ್ ಸ್ಕ್ರೀನ್ ಅನ್ನೋ ಒಂದು ಹೊಸ ಕಾಂಪೋಸಿಷನ್ ಓಪನ್ ಆಗಿದೆ. ನೆಕ್ಸ್ಟು ಇಲ್ಲಿ ನಾವು ಇಂಪೋರ್ಟ್ ಮಾಡಿರೋಂಥ ವಿಡಿಯೋಸ್ಗಳೇನಿದೆ ಅಥವಾ ಫೋಟೋಸ್ ಏನಿದೆ ಅದನ್ನು ಕಾಂಪೋಸಿಷನ್ ಒಳಗೆ ಹಾಕ್ಕೊಳ್ಳೋಣ. ಸೊ ಈ ವಿಡಿಯೋನ ನಾನು ಡ್ರ್ಯಾಗ್ ಮಾಡಿ ನಮ್ಮ ಟೈಮ್ಲೈನ್ಗೆ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರೀನ್ ಕಲರ್ ಎಲಿಮೆಂಟ್ನ ಆ್ಯಡ್ ಮಾಡಿದ್ದಾರೆ ಶೂಟ್ ಮಾಡೋವಾಗಲೇ. ಇದಕ್ಕೆ ನಾವು ಈ ಒಂದು ಫೋಟೋ ಏನಿದೆ, ಸ್ಕ್ರೀನ್ ಕ್ಯಾಪ್ಚರ್ ಫೋಟೋ ಏನಿದೆ, ಇದನ್ನು ಆ ಫೋನ್ ಒಳಗೆ ಹಾಕಬೇಕು. ಈ ವಿಡಿಯೋ ಏನಿದೆ ಸ್ಕೇಲ್ ಅಪ್ ಆಗಿದೆ, ಅಂದರೆ ಈ ವಿಡಿಯೋ ಜಾಸ್ತಿ ರೆಸಲ್ಯೂಷನ್ ಇದೆ. ಸೊ ಇದನ್ನು ಫಸ್ಟು ನಾವು ಸ್ಕೇಲ್ ಡೌನ್ ಮಾಡ್ಕೊಬೇಕು. ಸೊ ಈ ವಿಡಿಯೋನ ಸೆಲೆಕ್ಟ್ ಮಾಡಿ ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಮ್ಮ ಕಾಂಪೋಸಿಷನ್ಗಿಂತ ದೊಡ್ಡದಾಗಿದೆ ವಿಡಿಯೋ ಸೈಜು. ಸೊ ಒಂದು ಕಾರ್ನರ್ಗೆ ಬಂದು ಡ್ರ್ಯಾಗ್ ಮಾಡಿ ಶಿಫ್ಟ್ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿ ಇಷ್ಟಕ್ಕೆ ಡ್ರಾಪ್ ಮಾಡ್ಕೊಳ್ಳಿ. ಎಸ್, ಈ ಲೆಫ್ಟು ರೈಟು ಸ್ವಲ್ಪ ಉಳಿಯುತ್ತೆ, ಬೇಕಂದರೆ ನಿಮಗೆ ಫ್ರೇಮ್ ಕಾಂಪೋಸಿಷನ್ ಎಷ್ಟು ಬೇಕೋ ಅಷ್ಟು ನೀವು ಇಟ್ಕೊಬೋದು. ಸೊ ನಾನು ಇಷ್ಟು ಇಟ್ಕೊತೀನಿ. ನೆಕ್ಸ್ಟು ಇನ್ನೊಂದು ಸ್ಕ್ರೀನ್ ಕ್ಯಾಪ್ಚರ್ ಫ್ರೇಮ್ ಇದೆ, ಅದನ್ನು ಡ್ರ್ಯಾಗ್ ಮಾಡಿ ಟೈಮ್ ಲೈನ್ಗೆ ಡ್ರಾಪ್ ಮಾಡಿ. ಸೊ ಈ ಒಂದು ಸ್ಕ್ರೀನ್ ಇದೆ. ಸೊ ನಾವು ಬೇಸಿಕ್ಲಿ ಈ ಮೇಲ್ಗಡೆ ಇರೋಂಥ ಫೋಟೋ ಏನಿದೆ ಅದನ್ನು ತೆಗೆದು ಆ ಒಂದು ಫೋನ್ ಒಳಗೆ ಯೂಸ್ ಮಾಡ್ತಾ ಇರೋ ಥರ ಒಂದು ಎಫೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಗ್ರೀನ್ ಸ್ಕ್ರೀನ್ನ ಎಲಿಮಿನೇಟ್ ಮಾಡಬೇಕು. ಈ ಒಂದು ಪ್ರೋಸೆಸ್ಗೆ ಕೀಯಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಪ್ಯಾನಲ್ ಏನಿದೆ ಅಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಆ ಒಂದು ಪ್ಯಾನಲ್ನ ಇಲ್ಲಿ ನೀವು ಕೀ ಲೈಟ್ ಅಂತ ಟೈಪ್ ಮಾಡಿ. ಸೊ ಕೀಯಿಂಗ್ ಕೆಳಗಡೆ ಕೀ ಲೈಟ್ ಅಂತ ಒಂದು ಎಫೆಕ್ಟು ಇರುತ್ತೆ, ಅದನ್ನು ಡ್ರ್ಯಾಗ್ ಮಾಡಿ ನಮ್ಮ ವಿಡಿಯೋ ಏನಿದೆ ಅದ್ರ ಮೇಲೆ ಡ್ರಾಪ್ ಮಾಡಿ. ಡ್ರಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲಲ್ಲಿ ಕೀ ಲೈಟ್ 1.2 ಅಂತ ಒಂದು ಎಫೆಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟು ಸ್ಕ್ರೀನ್ ಕಲರ್ ಅಂತಿದೆಯಲ್ಲ, ಇದು ಇಂಪಾರ್ಟೆಂಟು. ಇಲ್ಲಿ ಈ ಒಂದು ಐ ಡ್ರಾಪರ್ ಟೂಲ್ ಏನಿದೆ ಇದನ್ನು ಡ್ರ್ಯಾಗ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ಎಲ್ಲಿ ಗ್ರೀನ್ ಕಲರ್ ಇದೆಯೋ ಅಲ್ಲಿ ಡ್ರಾಪ್ ಮಾಡಿ. ಎಸ್, ನನ್ನ ವಿಡಿಯೋದಲ್ಲಿ ಇಲ್ಲಿ ಗ್ರೀನ್ ಕಲರ್ ಇದೆ, ಇಲ್ಲಿ ಡ್ರಾಪ್ ಮಾಡ್ತೀನಿ. ಎಸ್ ನೋಡಿ, ಒಂದೇ ಒಂದು ಕ್ಲಿಕ್ ಮಾಡಿದ ತಕ್ಷಣ ಗ್ರೀನ್ ಕಲರ್ ಹೊಟ್ಟೋಯ್ತು. ಬಟ್ ಇಲ್ಲಿ ನೋಡ್ಬೋದು ನೀವು ಎಡ್ಜಸ್ಸಲ್ಲೆಲ್ಲ ಸ್ವಲ್ಪ ರಫ್ ಆಗಿದೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ ಸ್ಕ್ರೀನ್ ಗೈನ್ ಅಂತ ಏನಿದೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ನೆಕ್ಸ್ಟು ಇಲ್ಲಿ ವ್ಯೂ ಆಪ್ಷನ್ ಏನಿದೆ, ಇಲ್ಲಿ ಫೈನಲ್ ರಿಸಲ್ಟ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಕ್ರೀನ್ ಮ್ಯಾಟ್ ಅಂತ ಏನಿದೆ ಒಂದು ಆಪ್ಷನ್ನು, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸದ್ಯಕ್ಕೆ ಈ ಮೇಲ್ಗಡೆ ಇರೋವಂಥ ಲೇಯರ್ನ ನಾನು ಆಫ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲೊಂದು ಐ ಡ್ರಾಪರ್ ಏನಿದೆ ಇದನ್ನು ಕ್ಲಿಕ್ ಮಾಡಿ, ಆಫ್ ಆಗುತ್ತೆ. ಸೊ ಈ ಒಂದು ಸ್ಕ್ರೀನ್ ಮ್ಯಾಟ್ ಏನಿದೆ ಇದು ಹೆಂಗೆ ಅಂದರೆ ಓವರಾಲ್ ನಿಮಗೆ ವಿಜುವಲಿ ರೆಪ್ರೆಸೆಂಟ್ ಮಾಡುತ್ತೆ ಎಲ್ಲಿ ಕೀ ಔಟ್ ಆಗಿದೆ ಅಂತ. ಇದನ್ನು ಆನ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿ, ಸೊ ಇಷ್ಟು ಮಾಡ್ಬೋದು. ನೆಕ್ಸ್ಟ್ ಸ್ಕ್ರೀನ್ ಬ್ಲರ್ ಏನಿದೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ, ಸೊ ದಟ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆ್ಯಂಡ್ ಸ್ಕ್ರೀನ್ ಮ್ಯಾಟ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ, ನನಗೆ ಸದ್ಯಕ್ಕೆ ಓಕೆ ಅನಿಸುತ್ತೆ, ಕೀ ಆಗಿದೆ. ಇದನ್ನು ಸ್ಕ್ರೀನ್ ಮ್ಯಾಟ್ ಅಂತ ಏನಿದೆ ಇದನ್ನು ಫೈನಲ್ ರಿಸಲ್ಟ್ಗೆ ಚೆಕ್ ಮಾಡಿಬಿಡಿ. ಸೊ ಇವಾಗ ಏನು ಮಾಡಬೇಕು, ಇದನ್ನು ಆನ್ ಮಾಡಿ, ಫಸ್ಟ್ ಲೇಯರ್ ಏನಿದೆ ಆನ್ ಮಾಡಿ ಅದನ್ನು ಹಿಂದ್ಗಡೆ ಇಡ್ಬೋದು ನೀವು. ಬಟ್ ನೀವು ನೋಡ್ಬೋದು ವಿಡಿಯೋ ಮೇಲೂ ನಮಗೆ ಈ ಒಂದು ಸ್ಕ್ರೀನ್ ಏನಿದೆ ಅದು ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಒಂದು ಬೇಸಿಕ್ ಗಾರ್ಬೇಜ್ ಮಾಸ್ಕ್ನ ಕ್ರಿಯೇಟ್ ಮಾಡೋಣ. ಸೊ ಈ ವಿಡಿಯೋ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ, ಫಸ್ಟ್ ವಿಡಿಯೋನ ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಡಿನ ಕ್ಲಿಕ್ ಮಾಡಿ. ಕಂಟ್ರೋಲ್ ಡಿನ ಕ್ಲಿಕ್ ಮಾಡಿದ್ರೆ ಸೇಮ್ ವಿಡಿಯೋ ಡೂಪ್ಲಿಕೇಟ್ ಆಗುತ್ತೆ. ಡೂಪ್ಲಿಕೇಟ್ ಆದಮೇಲೆ ಈ ಒಂದು ಪೆನ್ ಟೂಲ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಅರೌಂಡ್ ಫೋನು, ಓನ್ಲಿ ಅರೌಂಡ್ ಫೋನು ನೀವು ಜಸ್ಟ್ ಒಂದು ಗಾರ್ಬೇಜ್ ಮಾಸ್ಕ್, ಒಂದು ಅಕ್ಯುರೇಟಾಗಿ ಏನು ಬೇಡ, ಬೇಸಿಕ್ಕಾಗಿ ನೀವು ಒಂದು ಮಾಸ್ಕನ್ನು ಕ್ರಿಯೇಟ್ ಮಾಡ್ಬೋದು. ಎಸ್, ಸೊ ಮೇಲ್ಗಡೆ ಇರೋವಂಥದ್ದು ನಾವು ಕ್ರಿಯೇಟ್ ಮಾಡಿರೋಂಥ ಮಾಸ್ಕು, ಕೆಳಗಡೆ ಸೇಮ್ ವಿಡಿಯೋ ಇದೆ. ಇವಾಗ ನೀವೇನು ಮಾಡಬೇಕು, ಈ ಒಂದು ಸ್ಕ್ರೀನ್ ಇದೊಂದು ಸ್ಕ್ರೀನ್ ಕ್ಯಾಪ್ಚರ್ ಆಗಿರೋಂಥ ಫೋಟೋ ಏನಿದೆ ಅದನ್ನು ಮಧ್ಯದಲ್ಲಿಡಿ. ಮಧ್ಯದಲ್ಲಿಟ್ಟರೆ ಇಲ್ಲಿ ನೋಡ್ಬೋದು
ಎಕ್ಸಾಕ್ಟಾಗಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಎಫೆಕ್ಟ್ ಆಗ್ತಾಯಿದೆ. ನೆಕ್ಸ್ಟು ಸ್ಕ್ರೀನ್ ಕ್ಯಾಪ್ಚರ್ ಆಗಿರೋಂಥ ಈ ಫೋಟೋ ತುಂಬ ದೊಡ್ಡದಾಗಿದೆ. ಇದನ್ನು ನಾವು ಚಿಕ್ಕದು ಮಾಡೋಣ. ಸೊ ಚಿಕ್ಕದು ಮಾಡೋದು ಬಹಳ ಸಿಂಪಲ್. ಫೋಟೋನ ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಎಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಎಸ್ನ ಕ್ಲಿಕ್ ಮಾಡಿದ್ರೆ ಸ್ಕೇಲ್ ಆಪ್ಷನ್ಸ್ ನಮಗೆ ತೋರಿಸುತ್ತೆ. ಇಲ್ಲಿ 100% ಇರೋವಂಥದ್ದನ್ನ ಡೌನ್ ಮಾಡಿ. ಸ್ಕೇಲ್ ಕಮ್ಮಿ ಆಯಿತು, ಬಟ್ ಇದನ್ನು ನಾವು ರೊಟೇಟ್ ಮಾಡಬೇಕು, ಲೆಫ್ಟ್ ಟು ರೈಟ್ಗೆ ರೊಟೇಟ್ ಮಾಡಬೇಕು. ಸೊ ಆ ಒಂದು ಫೋಟೋ ಏನಿದೆ ಸೆಲೆಕ್ಟ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಆರ್ನ ಕ್ಲಿಕ್ ಮಾಡಿ. ಆರ್ನ ಕ್ಲಿಕ್ ಮಾಡಿದ್ರೆ ರೊಟೇಷನ್ ಪ್ರಾಪರ್ಟೀಸ್ ಬರುತ್ತೆ. ಇಲ್ಲಿ ನೀವು ಲೆಫ್ಟ್ಗೆ ಅಥವಾ ರೈಟ್ಗೆ ರೊಟೇಟ್ ಮಾಡ್ಬೋದು ಫೋಟೋನ. ಸೊ ರೊಟೇಟ್ ಮಾಡಿ ನೆಕ್ಸ್ಟು ಸೆಂಟ್ರಿಗೆ ಇಡಿ. ಜಸ್ಟ್ ಪೊಸಿಷನ್ ಮಾಡ್ಕೊಳ್ಳಿ. ರೊಟೇಷನ್ ಆ್ಯಂಡ್ ಸ್ಕೇಲ್ ಎರಡನ್ನೂ ಓಪನ್ ಮಾಡಿ ಅಷ್ಟು ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಜಸ್ಟ್ ನಾನು ಪೊಸಿಷನ್ ಮಾಡ್ತಾಯಿದ್ದೀನಿ. ಸ್ಕ್ರೀನಿಂದ ಔಟ್ ಆಗೋ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸ್ಕ್ರೀನ್ ಒಳಗೆ ಪ್ಲೇಸ್ಮೆಂಟ್ ಮಾಡಿದ್ದೀವಿ, ಬಟ್ ಅಷ್ಟು ಅಕ್ಯುರೇಟಾಗಿ ಪ್ಲೇಸ್ಮೆಂಟ್ ಆಗಿಲ್ಲ. ಸೊ ನಾವೇನು ಮಾಡಬೇಕಂದ್ರೆ ಇನ್ನೊಂದು ಎಫೆಕ್ಟ್ ಇದೆ, ಕಾರ್ನರ್ ಪಿನ್ ಅಂತ. ಅದನ್ನು ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಪ್ಯಾನಲ್ಗೆ ಬನ್ನಿ. ಇಲ್ಲಿ ಟೈಪ್ ಮಾಡಿ ಕಾರ್ನರ್ ಪಿನ್ ಅಂತ. ನೋಡಿ ಡಿಸ್ಟಾರ್ಟ್ ಕೆಳಗಡೆ ಕಾರ್ನರ್ ಪಿನ್ ಅಂತಿದೆಯಲ್ಲ, ಇದನ್ನು ಡ್ರ್ಯಾಗ್ ಮಾಡಿ ಫೋಟೋ ಲೇಯರ್ ಮೇಲೆ ಡ್ರಾಪ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಕಾಂಪೋಸಿಷನಲ್ಲಿ 4 ಪಾಯಿಂಟ್ಸು ಕ್ರಿಯೇಟ್ ಆಗಿದೆ. 1 2 ಕೆಳಗೆ ಬಂದರೆ 3 4. ಈ 4 ಪಾಯಿಂಟನ್ನ ಎಕ್ಸಾಕ್ಟಾಗಿ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ. ಸೊ ನಾನು ಇಲ್ಲಿ ಡ್ರಾಪ್ ಮಾಡ್ತೀನಿ. ಎಕ್ಸಾಕ್ಟ್ ಕಾರ್ನರ್ಗೆ ನೀವು ಡ್ರಾಪ್ ಮಾಡ್ಕೊಳ್ಳಿ 4. ಇಷ್ಟು ಹುಷಾರು. ನೀವು ಬೇರೆ ಗ್ರೀನ್ ಸ್ಕ್ರೀನ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡಿದ್ರೆ ಓವರಾಲ್ ಮಾಸ್ಕೆ ಮೂವ್ ಆಗೋಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿ. ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ ವಿಡಿಯೋನ. ಎಸ್, ಒಂದು ಮಟ್ಟಕ್ಕೆ ಅಕ್ಯುರೇಟಾಗಿ ಕೀಔಟ್ ಆಗಿದೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಓನ್ಲಿ ಕೀಯಿಂಗ್ ಪಾರ್ಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿರೋದು. ಇನ್ ಕೇಸ್ ಈ ವಿಡಿಯೋನ ನೀವು ಟ್ರ್ಯಾಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫೋಟೋ ಸ್ಕ್ರೀನ್ಶಾಟ್ ಏನಿದೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ಟ್ರ್ಯಾಕಿಂಗಲ್ಲೂ 2-3 ಥರ ಇದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.